ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನಂತೂ ಸೂಪರ್ ಡೂಪರ್ ಆಗಿದ್ದೀನಿ. ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ದಾರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನು ಕೋಲ್ಡ್ ಕಾಫಿನ ಮನೇಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸಿಂದನೇ ಈ ಕೋಲ್ಡ್ ಕಾಫಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಮೊದಲನೇದಾಗಿ ಐಸ್ ಕ್ಯೂಬು ಮತ್ತು ಹಾಲು, ಇದು ಹಸಿ ಹಾಲು, ಇದನ್ನು ಕಾಯಿಸ್ಕೋಬೇಕು. ಹಾಲು ಮತ್ತು ಸಕ್ಕರೆ, ಹಾಗೆ ಸನ್ರೈಸ್ ಕಾಫಿ ಪುಡಿ, ನಿಮ್ಗೆ ಯಾವ್ದು ಇಷ್ಟನೋ ಕಾಫಿ ಪುಡಿ ಅದನ್ನು ತೊಗೋಬೋದು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ. ಇಷ್ಟು ಇಂಗ್ರೀಡಿಯೆಂಟ್ಸಿಂದಲೇ ಮಾಡ್ಬೋದು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಒಂದು ಪಾತ್ರೆಗೆ ಹಾಲನ್ನ ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೋಬೇಕು. ಹಾಲು ಹಾಕ್ಕೊಂಡು ಸ್ವಲ್ಪ ಮಾತ್ರ ನೀರು ಹಾಕ್ಕೊಂಡ್ರೆ ಸಾಕು. ಹಾಗೆ ಸಕ್ಕರೆ ಕೂಡ ಆ್ಯಡ್ ಮಾಡ್ಕೋಬೇಕು. ಸಕ್ಕರೆ ಆ್ಯಡ್ ಮಾಡ್ಕೊಂಡು ಇದಾದಮೇಲೆ ಚೆನ್ನಾಗಿ ಕುದಿಸ್ಕೋಬೇಕು. ಇದನ್ನು ಚೆನ್ನಾಗಿ ಕುದಿಸ್ಕೊಂಡು ತಣ್ಣಗಾಗೋದಕ್ಕೆ ಬಿಡಿ. ಇದನ್ನು ತಣ್ಣಗಾಗೋಷ್ಟೊತ್ತಿಗೆ ನಾವು ಐಸ್ ಕ್ಯೂಬ್ ಮತ್ತು ಶುಗರ್ನ ಮಿಕ್ಸ್ ಮಾಡೋಣ ಬನ್ನಿ. ಒಂದು ಬಾಟಲ್ ತೊಗೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಐಸ್ ಕ್ಯೂಬ್ನ ಹಾಕ್ಕೊಂಡು, ಹಾಗೆ ನೋಡ್ಕೊಂಡು ತೊಗೊಳ್ಳಿ ಬಾಟಲು, ಯಾಕಂದರೆ ನಾನು ತುಂಬ ಚಿಕ್ಕ ಹೋಲಿರೋ ತೊಗೊಂಡ್ಬಿಟ್ಟಿದ್ದೆ, ಹಾಕೋಕ್ಕೆ ತುಂಬ ಕಷ್ಟಪಟ್ಟು ಹಾಕಿದ್ದೀನಿ. ಹಾಗಾಗಿ ನೋಡ್ಕೊಂಡು ತೊಗೊಳ್ಳಿ. ಎಷ್ಟು ಬೇಕೋ ಅಷ್ಟು ಐಸ್ ಕ್ಯೂಬ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಕ್ಕರೆ ಮತ್ತು ಕಾಫಿ ಪುಡಿನ ಆ್ಯಡ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದರೆ ಈ ಥರ ನೊರೆ ಥರ ಬಂದಿರುತ್ತೆ. ಆಮೇಲಿಂದ ಈಗ ಹಾಲು ತಣ್ಣಗಾಗಿದೆ. ಈಗ ಮಿಕ್ಸಿಂಗ್ ಮಾಡ್ಕೊಳ್ಳೋಣ ಬನ್ನಿ. ಒಂದು ಗ್ಲಾಸಿಗೆ ಮೊದಲನೇದಾಗಿ ಐಸ್ ಕ್ಯೂಬ್ನ ಹಾಕ್ಕೋಬೇಕು. ಎಷ್ಟು ಬೇಕೋ ಅಷ್ಟು ಐಸ್ ಕ್ಯೂಬ್ನ ಹಾಕ್ಕೊಂಡು, ಹಾಲು ತಣ್ಣಗಾಗಿತ್ತಲ್ಲ ಅದನ್ನು ಹಾಕ್ಕೋಬೇಕು, ಆ್ಯಡ್ ಮಾಡ್ಕೋಬೇಕು ಎಷ್ಟು ಬೇಕಷ್ಟು. ಹಾಕ್ಕೊಂಡಿದ್ದಾದಮೇಲೆ ಹಾಗೆ ಈಗ ಸಕ್ಕರೆ ಮತ್ತು ಐಸ್ ಕ್ಯೂಬು, ಕಾಫಿ ಪುಡಿನ ಮಿಕ್ಸ್ ಮಾಡಿಟ್ಟಿದ್ವಲ್ಲ ಬಾಟ್ಲಲ್ಲಿ, ಅದನ್ನು ಕೂಡ ಸೇರಿಸ್ಕೋಬೇಕು. ನೋಡಿ, ಈ ಥರ ನೊರೆ ಚೆನ್ನಾಗಿ ಬಂದಿರಬೇಕು. ನೊರೆ ಥರ ಇದ್ದರೆ ಮಾತ್ರ ಟೇಸ್ಟ್ ಚೆನ್ನಾಗಿರುತ್ತೆ. ಮಿಕ್ಸ್ ಮಾಡ್ಕೋಬೇಕು. ಕಾಫಿ ಪುಡಿನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ನಂಗೆ ಲೈಟಾಗಿ ಇಷ್ಟ, ಬೇಕು ಜಾಸ್ತಿ ಬೇಕಂದರೆ ಜಾಸ್ತಿ ಕೂಡ ತೊಗೋಬೋದು. ಐಸ್ ಕ್ಯೂಬು ಅಷ್ಟೇ, ನಿಮಗೆ ಎಷ್ಟು ಬೇಕಾದರೂ ತೊಗೋಬೋದು. ಹಾಕ್ಕೊಂಡಿದ್ದಾದಮೇಲೆ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟೇಸ್ಟ್ ಮಾಡಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ನೀವು ಕೂಡ ಮನೇಲಿ ಟ್ರೈ ಮಾಡಿ. ತುಂಬ ಚೆನ್ನಾಗಿ. ನಿಮಗೆ ಇಷ್ಟ ಆಗಿರೋ ದಯವಿಟ್ಟು ಒಂದೇ ಒಂದು ಲೈಕ್ ಕೊಟ್ಬಿಡಿ. ಥ್ಯಾಂಕ್ ಯು.